ಓನ್ಲಿ ಇನ್ಸ್ಟಾಗ್ರಾಮ್ದಿಂದ ಪರ್ ಮಂತ್ಗೆ 1,12,00,000 ಸಂಪಾದನೆ ಮಾಡ್ತಿದ್ದಾಳೆ ಇವಳು. ನಾಟ್ ಫ್ರಮ್ ಬ್ರ್ಯಾಂಡ್ ಪ್ರಮೋಷನ್ಸ್ ಅಟ್ ಆಲ್, ಓನ್ಲಿ ಫ್ರಮ್ ಸಬ್ಸ್ಕ್ರಿಪ್ಷನ್ಸ್. ಬಾಲಿವುಡ್ ಇಂಡಸ್ಟ್ರಿನ ನೋಡಿಕೊಂಡ್ರೆ ಪರ್ ಇಯರ್ಗೆ ಜಸ್ಟ್ $600 million ಅರ್ನ್ ಮಾಡ್ತಾ ಇದೆ. ಜಸ್ಟ್ ಅಂತ ಯಾಕಂದೆ ಅಂದರೆ, ಅದೇ ಇಂಡಸ್ಟ್ರಿ ನೋಡಿಕೊಂಡ್ರೆ $100 billion ಅರ್ನ್ ಮಾಡ್ತಾ ಇದೆ ಪರ್ ಇಯರ್ಗೆ. ಈ ಬಾಲಿವುಡ್ಗೆ ಕಂಪೇರ್ ಮಾಡಿ ನೋಡಿದ್ರೆ ಮೋರ್ ದೆನ್ 100 ಟೈಮ್ಸ್ ಬೆಟರ್ ಈ ಒಂದು ಇಂಡಸ್ಟ್ರಿ ಅರ್ನ್ ಮಾಡ್ತಾ ಇದೆ. ಇದೆಲ್ಲ ಯಾರಿಂದ ಅರ್ನ್ ಮಾಡ್ತಾ ಇದೆ? ನಮ್ಮಿಂದ, ನಾವು ನೋಡೋದ್ರಿಂದ ಅರ್ನ್ ಮಾಡ್ತಾ ಇದೆ, ಆಯ್ತಾ? ಸೊ ಅಷ್ಟು ಅರ್ನ್ ಮಾಡ್ತಾ ಇದೆ ಅಂದರೆ ಅದು ನಾವು ಬೇಕಂತ ನಾವು ನೋಡೋದಂತ ಅಲ್ಲ. ಯಾಕೆ ನೋಡ್ತೀವಿ ಅಂದರೆ, ಇರ್ತಾರಲ್ಲ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ರೆ ಬರ್ತಾ ಇರ್ತಾರೆ. ಸಾರಿ ಟು ಸೇ ದಿಸ್, ಕೆಲವೊಂದು ಐಟಮ್ಗಳು ಇರ್ತಾರಲ್ಲ, ಅವರು ಏನು ಮಾಡ್ತಾರೆ, ಅವರು ದುಡಿಯೋದಕ್ಕೋಸ್ಕರ ಅವರ ಬಾಡಿನ ಶೋಕೇಸ್ ಮಾಡಿಕೊಂಡು ಶೋ ಮಾಡಿ ಜನರ ಮುಂದೆ ಅರ್ನ್ ಮಾಡ್ತಿದ್ದಾರೆ. ಅದು ಹೇಗೆ? ಶೀಸ್ ವಿಷ್ಣುಪ್ರಿಯಾ ಭೀಮನೇನಿ ಫ್ರಮ್ ಆಂಧ್ರ ಪ್ರದೇಶ್. ಇವರು ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು ಟಿ ವಿ ಶೋಗಳಲ್ಲಿ ಆ್ಯಂಕರ್ ಆಗಿ. ಅಂಡ್ ಇವರು ಕೆಲವೊಂದು ಮೂವೀಸ್ಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಕೆಲವೊಂದು ವೆಬ್ ಸೀರೀಸ್ಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅಂಡ್ ಇವಾಗ ಕೂಡ ಇವರು ಶೋಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಇವಾಗ ಪ್ರೆಸೆಂಟ್ ನೋಡಿದ್ರೆ ಆಟ ಅನ್ನೋ ತೆಲುಗು ಒಂದು ಶೋ ಇದೆ, ಅದರಲ್ಲಿ ಇವರು ಮಾಡ್ತಿದ್ದಾರೆ, ಆಯಿತಾ? ಇವರು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಆಸ್ ಅ ರಿಯಾಲಿಟಿ ಟಿ ವಿ ಶೋಗಳಲ್ಲಿ ಆ್ಯಂಕರ್ ಆಗಿ ಇವರು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದು ಈ ಥರ. ಅಂಡ್ ದೆನ್ ದಿಸ್, ಅಂಡ್ ದೆನ್ ಚೇಂಜ್ ಟು ದಿಸ್, ಅಂಡ್ ಫೈನಲಿ ನೌ ಶಿ ಬಿಕಮ್ ಎ ದಿಸ್, ಆಯ್ತಾ? ಇವರು ಇವಾಗ ನಮಗೆ ಈ ಥರ ಕಾಣ್ತಾವ್ರೆ. ಸೊ ಇವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡ್ರೆ ನಾವು 1.4 ಮಿಲಿಯನ್ಸ್ ಫಾಲೋವರ್ಸ್ ಇದ್ದಾರೆ. ಅಂಡ್ ಇವರು ಪರ್ ಮಂತ್ಗೆ 11 ಲಕ್ಷ ಸಂಪಾದನೆ ಮಾಡ್ತಿದ್ದಾಳೆ ಅರೌಂಡ್. ಸೊ ಇಷ್ಟು ಅರ್ನ್ ಮಾಡ್ತಿದ್ದಾಳೆ ಅಂದರೆ ಯಾವುದೇ ಒಂದು ಪ್ರಮೋಷನ್ ಮಾಡ್ತಾ ಇಲ್ಲ, ಆಯಿತಾ? ಓನ್ಲಿ ಸಬ್ಸ್ಕ್ರಿಪ್ಷನ್ಸ್ನ ಇಟ್ಬಿಟ್ಟು ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ಲ, ಅವರು ಇವ್ರಿಗೆ ಪರ್ ಮಂತ್ಗೆ 390 ಪೇ ಮಾಡಬೇಕಾಗುತ್ತೆ. ಯಾಕಂದರೆ ಲೈಕ್ ಈ ಥರ ವೀಡಿಯೋಸ್ನ ನೋಡೋದಕ್ಕೆ, ಆಯಿತಾ? ಇದು ಟೀಸರ್ ಮಾತ್ರ, ಮುಂದೆ ನಿಮಗೆ ಮೂವಿ ತೋರಿಸ್ತೀನಿ. ಇದು ಟೀಸರ್ ಮಾತ್ರ. ಈ ಥರವೇ ಇನ್ನು ಸುಮಾರು ಕಂಟೆಂಟ್, ಇನ್ನೂ ಬೋಲ್ಡ್ ಆಗಿರುವಂಥ ಕಂಟೆಂಟ್ಗಳು ನಿಮಗೆ ನಾನು ತೋರಿಸ್ತೀನಿ. ಅದಕ್ಕಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ 390 ಕೊಟ್ಬಿಟ್ಟು ನಾನು ಇದೇ ಥರದ ಬೋಲ್ಡ್ ಕಂಟೆಂಟ್ ಇನ್ನೂ ಬೇಜಾನ್ ತೋರಿಸ್ತೀನಿ ನಿಮಗೆ ಅಂತ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ನ ಇಟ್ಬಿಟ್ಟು 11 ಲಕ್ಷ ಅರ್ನ್ ಮಾಡ್ತಿದ್ದಾಳೆ ಪರ್ ಮಂತ್ಗೆ, ಆಯಿತಾ? ಇವರಾದರೂ ಬೆಟರ್ 11 ಲಕ್ಷ ಅರ್ನ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ರಿ ಪರ್ ಮಂತ್ಗೆ. ಅದೇ ಇವಳು ಪರ್ ಮಂತ್ಗೆ 1,12,00,000 ಅರೌಂಡ್ ಅರ್ನ್ ಮಾಡ್ತಿದ್ದಾಳೆ. ಅಶ್ವಿನಿ ಎ. ಅಂಡ್ ಇವ್ರ ಪ್ರೊಫೈಲ್ ಹೆಸರು ಪರ್ಪಲ್ ಹೈಕ್ಲಾನ್ ಏನೋ ಇದೆ, ಹೈಕ್ಲಾನೋ ಅಲ್ಸಾನೋ ಏನೋ ಇದೆ, ನನಗೆ ಪ್ರೊನೌನ್ಸ್ ಮಾಡೋದಕ್ಕೆ ಬಂದಿಲ್ಲ, ಸಾರಿ, ಕ್ಷಮಿಸಿಬಿಡಿ. ಇವರು ಮಾಡಲ್ಲು, ಟ್ರಾವೆಲರು ಅಂತ ಮೆನ್ಷನ್ ಮಾಡಿದ್ದಾರೆ ಅವರ ಪ್ರೊಫೈಲಲ್ಲಿ, ಆಯಿತಾ? ನಮಗೆ ಗೊತ್ತಿಲ್ಲ ಅವರ ಬಯೋಗ್ರಫಿ ಏನು. ಇವರು ಕೇರಳದವರು. ಇವ್ರಿಗೆ ಫಾಲೋವರ್ಸ್ ನೋಡಿಕೊಂಡ್ರೆ ಜಸ್ಟ್ 286K ಫಾಲೋವರ್ಸ್ ಏನೋ ಇದ್ದಾರೆ, ಆಯಿತಾ? ಇವರ ಸಬ್ಸ್ಕ್ರೈಬರ್ಸ್ನ ನಾವು ನೋಡಿಕೊಂಡ್ರೆ 26.9K ಸಬ್ಸ್ಕ್ರೈಬರ್ಸ್ ಇದ್ದಾರೆ. 26.9 ಇಂಟು 390 ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಓ ಮೈ ಗಾಡ್! ಕ್ಯಾಲ್ಕುಲೇಟಲ್ಲಿ ಮಾಡಿ ನೋಡಿದ್ರೆ ನಿಮಗೆ ಬರುವಂಥದ್ದು ಅಲ್ಲಿ 1,12,00,000 ಅರೌಂಡ್ ಬರುತ್ತೆ ಪರ್ ಮಂತ್ಗೆ, ಯಾವುದೇ ಪ್ರಮೋಷನ್ಸ್ದಿಂದ ಅಲ್ಲ. ಇವರು ಅವರ ಬಾಡಿನ ಎಕ್ಸ್ಪೋಸ್ ಮಾಡಿಕೊಂಡು ಅರ್ನ್ ಮಾಡ್ತಾ ಇರುವಂಥದ್ದು. ಇವ್ರ ಪ್ರೊಫೈಲ್ ನೋಡಿಕೊಂಡ್ರೆ ತುಂಬ ಅಂದರೆ ತುಂಬ ಡೀಸೆಂಟ್ ಆಗಿದೆ. ಯಾವುದೇ ವಲ್ಗರ್ ಫೋಟೋಸ್ ಆಗಲಿ, ವಿಡಿಯೋಸ್ ಆಗಲಿ ಯಾವುದೋ ಒಂದು ಇಲ್ಲ, ಆಯಿತಾ? ಇವರು ಏನು ಮಾಡ್ತಾರೆ, ಈ ಸಬ್ಸ್ಕ್ರಿಪ್ಷನ್ ಅನ್ನೋ ಆಪ್ಷನ್ ಇಟ್ಬಿಟ್ಟು ಅವರ ಸ್ಟೋರಿಗೆ ಒಂದು ಲೈಕ್ ಬಿಕ್ನಿ ಹಾಕ್ಕೊಂಡಿರೋ ಫೋಟೋ ಒಂದು ಪೋಸ್ಟ್ ಮಾಡಿರ್ತಾರೆ. ಅದನ್ನು ಕವರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದನ್ನು ನೋಡ್ಬೇಕಂತ ಅಂದರೆ ಅವ್ರ ಸ್ಟೋರಿದಲ್ಲಿ ಹಾಕಿರ್ತಾರೆ. ಸಾರಿ ಟು ಸೇ ದಿಸ್, ಬಿಕ್ನಿ ಅಂತ ಅಂದಿದ್ದಕ್ಕೆ ಸಾರಿ. ಸೊ ಆ ಥರ ಹಾಕಿರ್ತಾರೆ. ಅವರು ಅದನ್ನು ನೋಡ್ಬೇಕಂದ್ರೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅವ್ರ ಸ್ಟೋರಿ ನೋಡಿಬಿಟ್ಟು ಏನೋ ಇದೆ ಟೆಂಪ್ಟ್ ಆಗ್ತಾರೆ ಆಬ್ವಿಯಸ್ಲಿ. ಸೊ ನೋಡಬೇಕು ಅಂತ 390 ಪೇ ಮಾಡಿಬಿಡ್ತಾರೆ ಪರ್ ಮಂತ್ಗೆ ಅವ್ರ ವಿಡಿಯೋಸ್ ನೋಡೋದಕ್ಕೆ. ಇವರ ಸಬ್ಸ್ಕ್ರಿಪ್ಷನ್ಸಲ್ಲಿ ಟೀಸರ್ ಕೂಡ ಬಿಟ್ಟಿಲ್ಲ. ಡೈರೆಕ್ಟು ನನ್ನ ನೋಡಬೇಕಂದ್ರೆ ನಿಮಗೆ ಮೂವಿ ತೋರಿಸ್ಬಿಡ್ತೀನಿ ನಾನು. ಡೈರೆಕ್ಟ್ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನೀವು ನನ್ನನ್ನು ಆ ಥರ ನೋಡೋದಕ್ಕೆ ಆಗುವುದು ಅಂತ ಹಾಕಿರ್ತಾರೆ. ದಿಸ್ ಈಸ್ ರಿಯಲ್ ಟ್ಯಾಲೆಂಟ್ ಆರ್ ರಿಯಲ್ ಸ್ಕಿಲ್ ಅಂತ ನಿಮಗೆ ಅನಿಸುತ್ತಾ? ನೆವರ್, ನಾಟ್ ಅಟ್ ಆಲ್, ಆಬ್ವಿಯಸ್ಲಿ ನಾಟ್, ಆಯಿತಾ? ಇದು ಯಾವುದೇ ಥರದ ಟ್ಯಾಲೆಂಟು ಅಲ್ಲ, ಸ್ಕಿಲ್ಲು ಅಲ್ಲ.
ಇಟ್ಸ್ ಆಲ್ ಅಬೌಟ್ ಲಸ್ಟ್. ಒಬ್ಬ ಹುಡುಗನಿಗೆ ನೋಡಿದ್ಮೇಲೆ ಲಸ್ಟ್ ಬಂದಿರೋ ಕಾರಣದಿಂದ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ 390 ಕೊಟ್ಟು. ಇದರಿಂದ ಇವರು ತುಂಬಾ ಬಿಸ್ನೆಸ್ ಮಾಡ್ಕೊಂತವ್ರೆ, ತುಂಬಾ ಅರ್ನ್ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಏನ್ ತೋರಿಸ್ತಾರೆ ಅವರು, ಅದಕ್ಕೆ ಅವ್ರಿಗೆ ಬಿಸ್ನೆಸ್ಸು. ಅದೇ ನೋಡ್ತಾರಲ್ಲ, ಅವನಿಗೆ ಬಿಸ್ನೆಸ್ ಅಲ್ಲ ಅದು. ಅವನಿಗೆ ಅದೊಂದು ಲಸ್ಟ್. ಆ ಲಸ್ಟಿಂದ ಏನು ಮಾಡ್ತಾರೆ, ಎಷ್ಟೊಂದು ಜನ ಹೆಣ್ಮಕ್ಳ ಪ್ರಾಣ ಹೋಗಿದೆ ಈ ಲಸ್ಟಿಂದ. ಎಷ್ಟೊಂದು ರೇಪ್ ಇದೆ. ಯಾಕೆ ನಡೆದಿದೆ? ಈ ಒಂದು ವಿಡಿಯೋ ನೋಡ್ತಾನೆ, ಟೆಂಪ್ಟ್ ಆಗ್ತಾನೆ ಅವನು. ಏನೋ ಆ ಥರ ಬೇಕಂತ ಅನ್ಸುತ್ತೆ. ಪ್ರ್ಯಾಂಕ್ ಆಗಿ ಮಾತಾಡ್ತಾ ಇದೀವಿ. ಸೊ ಅದಕ್ಕಾಗಿ ಕೆಲವೊಂದು ವರ್ಡ್ಸ್‌ನ ಯೂಸ್ ಮಾಡ್ತಾ ಇರೋದಕ್ಕೆ ಸಾರಿ. ಸೆಕ್ಸ್ ಅಂತ ಅನ್ಸುತ್ತೆ ಅವ್ನಿಗೆ. ಅವಾಗ ಏನ್ ಮಾಡ್ತಾನೆ, ಯಾರೋ ಒಬ್ಬ ಹುಡುಗಿ ನೋಡ್ತಾನೆ, ಆಬ್ವಿಯಸ್ಲಿ ಟೆಂಪ್ಟ್ ಆಗ್ತಾನೆ. ಇದರಿಂದ ಇಷ್ಟು ಜನ ಟ್ರಿಗರ್ ಆಗ್ತಾ ಇದ್ದಾರೆ, ಇಷ್ಟು ಜನ ಟೆಂಪ್ಟ್ ಆಗ್ತಾ ಇದ್ದಾರೆ. ಅದರಲ್ಲಿ ನಾವು ನೋಡ್ಕೊಂಡ್ರೆ 13 ಇಯರ್ಸ್ ಟೀನೇಜ್ ಹುಡುಗರಿಂದ 50 ಇಯರ್ಸ್ ಓಲ್ಡ್ ಮ್ಯಾನ್ ವರೆಗೂ ಟೆಂಪ್ಟ್ ಆಗ್ತಾ ಇದ್ದಾರೆ, ಟ್ರಿಗರ್ ಆಗ್ತಾ ಇದ್ದಾರೆ. ಇವರು ಟ್ರಿಗರ್ ಆಗಿ ಏನ್ ಮಾಡ್ತಾರೆ, 13 ಇಯರ್ಸ್ ಹುಡುಗನಿಗೆ, ಟೀನೇಜ್ ಹುಡುಗರಿಗೆ ಏನ್ ಗೊತ್ತಿರುತ್ತೆ. ಸೊ ಅವನೇನೋ ಹುಡುಗಿನ ನೋಡ್ತಾನೆ, ಏನೋ ಮಾಡಬೇಕು ಅಂತ ಅನ್ಸುತ್ತೆ. ಅವಾಗ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿಬಿಟ್ಟು ಬಲವಂತ ಮಾಡಿ, ಈ ತರ ಎಷ್ಟೊಂದು ಆಗಿದೆ ಹೇಳಿ ನೀವೇ. ಈ ಒಂದು ಹುಡುಗರು, ಚಿಕ್ಕ ಹುಡುಗರು, ಟೀನೇಜ್ ಗಾಯ್ಸ್ಗೆ ಏನು ಗೊತ್ತಿರುತ್ತೆ, ಅವ್ರಿಗೆ ಯಾವುದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿರಲ್ಲ. ಅವರು ಟೆಂಪ್ಟ್ ಆಗ್ತಾರೆ. ಅವರು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅವ್ರಿಗೆ ಮೊದಲು ಬರುವಂಥದ್ದೇ ಅಂತರವು. ಒಂದು ಲೈಕ್ ಮಾಡಿದ್ರೆ ಆಬ್ವಿಯಸ್ಲಿ ಬರ್ತಾನೆ ಇರುತ್ತೆ, ಅವ್ರಿಗೆ ಬರ್ತಾನೆ ಇರುತ್ತೆ, ಅಂಥವೇ ಬರುತ್ತೆ. ಅವನು ಟ್ರಿಗರ್ ಆಗ್ತಾನೆ. ಏನು ಈ ಥರ ಕೆಲಸಗಳು ನಡೀತಾವೆ. ನಿಮಗೆ ಸ್ಮಾಲ್ ಎಕ್ಸಾಂಪಲ್ ಒಂದು ಹೇಳ್ಬೇಕಂದ್ರೆ, ರೀಸೆಂಟಾಗಿ ಬೆಂಗಳೂರಲ್ಲಿ ಒಂದು 30 ಇಯರ್ಸ್ ಎಬೋವ್ ಒಬ್ಬ ಮಹಿಳೆನ ಪಾಪ 18 ಇಯರ್ಸ್ ಟೀನೇಜ್ ಗಾಯ್ 6 ದಿನಗಳಿಂದ ನೋಡ್ಕೊಂಡಿದ್ನೋ ಗೊತ್ತಿಲ್ಲ. ಇವರು ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. ಆ ಹುಡುಗಿ ಹೆಸರು ಶರ್ಮಿಳಾ ಅಂತ. ಸೊ ಇವನ ಹೆಸರು ಕುರ್ನಾಲ್ ಕರಾಯ್ ಅಂತ. ಇವನಿಗೆ 18 ಇಯರ್ಸ್ ಟೀನೇಜ್ ಹುಡುಗ. ಇವನು ಎಷ್ಟು ದಿನದಿಂದ ನೋಡ್ಕೊಂಡಿದ್ನೋ ಗೊತ್ತಿಲ್ಲ. ಅವರು ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. ಏನ್ ಮಾಡಿದ್ದಾನೆ, ಒಂದಿನ ಇವರು ಕೆಲ್ಸಕ್ಕೆ ಹೋಗಿ ಬಂದಿದ್ರೆ, ಶರ್ಮಿಳಾ ಅವರು ಒಬ್ಬರೇ ಇರೋದು ಪಾಪ ಅಪಾರ್ಟ್ಮೆಂಟ್ ಅಲ್ಲಿ. ಅವರು ಬೇರೆ ಕಡೆಯಿಂದ ಬಂದು ಇಲ್ಲಿ ಜೀವನ ಮಾಡ್ತಾ ಇರೋದು. ಏನ್ ಮಾಡ್ತಾನೆ, ವಿಂಡೋ ಓಪನ್ ಮಾಡಿಬಿಟ್ಟು ಒಳಗಡೆ ಕೊಟ್ಟು ಹೋಗ್ತಾನೆ. ಯಾಕಂದ್ರೆ ಅವ್ರನ್ನ ಇಷ್ಟಪಟ್ಟಿರೋದಕ್ಕೆ ಇವನು ಹೋಗ್ತಾನೆ. ಅವ್ರನ್ನ ಬಲವಂತ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅವ್ರು ಒಪ್ಕೊಳ್ಳಲ್ಲ. ಅವ್ರು ಕಿಚ್ಚಾಡ್ತಾರೆ. ಕಿಚ್ಚಾಡಿದ್ರು ಅದು ಐಸೋಲೇಟೆಡ್ ಏರಿಯಾ ಆಗಿರೋದ್ರಿಂದ ಅಲ್ಲಿನ ಇರೋರಿಗೆ ಯಾರಿಗೂ ಪಾಪ ಕೇಳಿಸಿರಲ್ಲ. ಒಪ್ಕೊಂಡಿಲ್ಲ. ಅವರ ಮೂಗನ, ಈ ಬಾಯಿಯನ್ನ ಮುಚ್ಚಿಬಿಟ್ಟು ಸಾಯಿಸಿಬಿಡ್ತಾನೆ. ಸಾಯಿಸಿಬಿಟ್ಟು ಏನು ಮಾಡ್ತಾನೆ, ಬಟ್ಟೆಗಳನ್ನೆಲ್ಲ ಬಿಚ್ಚಿ ಸೈಡ್ಗೆ ಹಾಕಿ ಗ್ಯಾಸ್ ಲೀಕ್ ಮಾಡಿಸಿ ಆ ಬಟ್ಟೆಗಳನ್ನ ಸುಟ್ಟಾಕಿ ಮತ್ತೆ ವಾಪಸ್ ಬಂದ್ಬಿಡ್ತಾರೆ. ಆವಾಗ ಪೊಲೀಸ್ ಅವರು ಬಂದು ಅವ್ರು ಚೆಕ್ ಮಾಡ್ತಾರೆ. ಇದು ಯಾವುದೇ ಥರದ ಗ್ಯಾಸ್ ಲೀಕ್ ಆಗಿರುವಂಥ ಕೇಸ್ ಅಲ್ಲ, ಇದು ಏನೋ ಇದೆ ಅಂತ ಚೆಕ್ ಮಾಡಿ ಅವನ್ನ ಅರೆಸ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಕೂಡ ನಮ್ಮ ಚಾನಲಲ್ಲಿ ವಿಡಿಯೋ ಇದೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಬೇಕಂದ್ರೆ ನೋಡಿ. ಸೊ ಈ ಥರ ಒಬ್ಬ ಮಹಿಳೆ ಪಾಪ ಬೇರೆ ಕಡೆಯಿಂದ ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ರೆ, ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ತಾ ಇದ್ರೆ, ಈ ನನ್ನ ಮಗನಿಗೆ ಎಷ್ಟು ಕೊಬ್ಬಿರಬೇಡ ನೋಡಿ ನೀವೇ. ಸೊ ಅದರಿಂದ ಈ ಒಂದು ರೀಲ್ಸ್ಗಳು, ಈ ಒಂದು ಎಕ್ಸ್ಪೋಸಿಂಗ್ ರೀಲ್ಸ್ಗಳು ನೋಡೋದ್ರಿಂದ ನಮ್ಮ ಹುಡುಗರು ಟ್ರಿಗರ್ ಆಗ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾನೇನು ಹೇಳೋದು ಏನಂದ್ರೆ, ನಿಮ್ಮ ದೇಹವನ್ನ ನೀವು ಯಾವುದೇ ಥರ ನಿಮ್ಮಿಷ್ಟ, ಅದು ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ನಿಮಗೆ ಅವಕಾಶ ಇದೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಯಾರಾದರೂ ಇಂಡಿಪೆಂಡೆಂಟ್ ಆಗಿ ಅವರ ಜೀವನವನ್ನು ಮಾಡ್ಬೋದು. ಬಟ್ ಏನಂದರೆ, ನೀವು ಏನೇ ಮಾಡಿ, ನೀವು ಮಾಡೋ ಬಿಸ್ನೆಸ್ಸಿಂದ ನಿಮಗೆ ದುಡ್ಡು ಬರ್ತಾ ಇದೆಯಾ ಅಂತ ಎಷ್ಟೊಂದು ಹುಡುಗಿಯರು ಪ್ರಾಣ ಹೋಗ್ತಾ ಇದೆ, ಎಷ್ಟೊಂದು ಕೇಸುಗಳು ಆಗ್ತಾ ಇದೆ. ನೀವು ಮಾಡೋ ಆ ಬಿಸ್ನೆಸ್ಸಿಂದ ಎಷ್ಟೊಂದು ಪ್ರಾಣ ಹೋಗ್ತಾ ಇದೆ. ನೀವು ಏನೇ ಮಾಡ್ಕೊಳ್ರಿ, ಅದನ್ನು ಈ ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲ್ಯಾಟ್ಫಾರ್ಮ್ಗೆ ತಂದು ಈ ಚಿಕ್ಕ ಹುಡುಗರು ನೋಡ್ತಾ ಇರ್ತಾರೆ, ದೊಡ್ಡವ್ರು ನೋಡ್ತಾ ಇರ್ತಾರೆ. 13 ಇಯರ್ಸ್ ಟೀನೇಜ್ ಹುಡುಗರಿಂದ 70 ಇಯರ್ಸ್ ಓಲ್ಡ್ ಮ್ಯಾನ್ವರೆಗೂ ನೋಡ್ತಾ ಇರ್ತಾರೆ ಈ ಒಂದು ಇನ್ಸ್ಟಾಗ್ರಾಮ್ ಅನ್ನೋ ಪ್ಲ್ಯಾಟ್ಫಾರ್ಮ್. ಅದರಲ್ಲಿ ಅಪ್ಪಿತಪ್ಪಿ ನಿಮ್ಮ ವಿಡಿಯೋ ಬಂದುಬಿಡ್ತು ಅಂತ ಅಂದ್ಕೊಳ್ರಿ. ಬಂದ ಮೇಲೆ ಅದನ್ನು ಲೈಕ್ ಮಾಡಿಬಿಡ್ತಾರೆ. ಏನು ಅವ್ನಿಗೆ ಅದೇ ಬೇಕಾಗಿರೋದು, ಹುಡುಗ ಅಲ್ವಾ. ಸೊ ಅದಕ್ಕಾಗಿ ಲೈಕ್ ಮಾಡ್ತಾನೆ. ದೆನ್ ಸ್ಕ್ರೋಲ್ ಮಾಡಿದ್ರೆ ನಿಮ್ಮವೇ ಬರುತ್ತೆ ಆಯಿತಾ. ಅದಕ್ಕಾಗಿ ದಯವಿಟ್ಟು ನಿಮ್ದೇನೇ ಇದ್ದರೂ ಬಿಸ್ನೆಸ್ ಆಗಿ ನೀವು ಮಾಡಬೇಕು ಅಂತ ನೀವು ನೋಡ್ತೀರಾ, ಅದರಿಂದ ಸುಮಾರು ಜನ ಪ್ರಾಣ ಹೋಗ್ತಾ ಇದೆ, ಸುಮಾರು ಜನ ಟ್ರಿಗರ್ ಆಗ್ತಾ ಇದ್ದಾರೆ. ನೀವು ಮಾಡೋದ್ರಿಂದ ಟ್ರಿಗರ್ ಆಗಿ ಆಬ್ವಿಯಸ್ಲಿ ನೋಡ್ತಾನೆ ವೀಡಿಯೋಸು. ಆ ವೀಡಿಯೋಸ್ ನೋಡೋದ್ರಿಂದ ಮೋರ್ ದೆನ್ ಇಂಡಿಯನ್ ಫಿಲಿಮ್ ಇಂಡಸ್ಟ್ರಿ ಎಷ್ಟು ಅರ್ನ್ ಮಾಡ್ತಾ ಇದೆ, ಅದಕ್ಕಿಂತ 100 ಟೈಮ್ಸ್ ಬೆಟರ್ ಈ ಅರ್ನ್ ಮಾಡ್ತಾ ಇದೆ ಆಯಿತಾ.
1.5 ಬಿಲಿಯನ್ ಅರ್ನ್ ಮಾಡ್ತಾ ಇದ್ರೆ, ಟೋಟಲ್ ನಮ್ಮ ಇಂಡಿಯಾ ಸಿನಿಮಾ ಇಂಡಸ್ಟ್ರಿ ಇದು $100 ಬಿಲಿಯನ್ ಅರ್ನ್ ಮಾಡ್ತಾ ಇದೆ. ಯಾರಾದರೂ ಹುಡುಗರು, ಚಿಕ್ಕ ಹುಡುಗರು ನೋಡ್ತಾ ಇದ್ರೆ ಅಂಥವು ನೋಡೋದಕ್ಕೆ ಹೋಗ್ಬೇಡಿ. ಅಂಥವ್ರಿಗೆ ರಿಸ್ಟ್ರಿಕ್ಟ್ ಮಾಡಿ ಆ್ಯಂಡ್ ಅನ್ಲೈಕ್ ಕಮೆಂಟ್ ಏನು ಮಾಡಬೇಡಿ, ರಿಸ್ಟ್ರಿಕ್ಟ್ ಮಾಡಿಬಿಡಿ. ಆ್ಯಂಡ್ ಆ ಒಂದು ವೀಡಿಯೋಸು ನಿಮಗೆ ಬರದೇ ಇರುತ್ತೆ. ಸೊ ಇದೊಂದು ನನ್ನ ಒಪಿನಿಯನ್ನು. ಯಾರಾದರೂ ದೊಡ್ಡವ್ರು ನೋಡ್ತಾ ಇದ್ರೆ ಮಕ್ಕಳಿಗೆ ಮೊಬೈಲೇ ಕೊಡೋದಕ್ಕೆ ಹೋಗಬೇಡಿ. ಸೊ ಇಷ್ಟು ಏನೋ ನಿಮಗೆ ಒಂದು ಅವೇರ್ನೆಸ್ ತುಂಬೋದಕ್ಕೆ ಮಾಡಿರುವಂಥ ಪ್ರಯತ್ನ ನಂದು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ಆಗಿದೆಯಾ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.